ಪ್ರಾಧಿಕಾರದ ಮುಂದೆ ರಾಜ್ಯ ಪ್ರಬಲವಾಗಿರ್ತಕ್ಕಂಥ ವಾದವನ್ನ ಮಂಡನೆ ಮಾಡಿದೆ. ಆದಾಗ್ಯೂ ಸಹ ತೀರ್ಪು ನಮ್ಮ ಪರವಾಗಿ ಬಂದಿಲ್ಲ. ಕಾವೇರಿ ಜಲಾಶಯಗಳಲ್ಲಿ ನೀರಿಲ್ಲ, ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಾ ಇದೆ, ಅದನ್ನ ದಯವಿಟ್ಟು ಪರಿಗಣಿಸಬೇಕು ಅಂತ ವಾದ ಮುಂದಿಟ್ಟಿರ್ತಕ್ಕಂಥ. ರಾಜ್ಯದಲ್ಲಿ ತೀವ್ರ ಮುಂಗಾರು ಮಳೆ ಕೊರತೆ ಇದೆ, ಇರುವ ನೀರು ಕುಡಿಯುವ ಅಗತ್ಯಕ್ಕಷ್ಟೇ ಬಳಕೆ ಆಗ್ತಾ ಇದೆ, ಕೃಷಿಗೆ ಒಂದು ಹನಿ ನೀರನ್ನ ಕೊಡ್ತಾ ಇಲ್ಲ ಅಂತ ನಾವು ವಾದ ಮಾಡಿದ್ರು ಸಹ ತಮಿಳುನಾಡಿಗೆ ನೀರು ಬಿಡುವಂತ ಒಂದು ಕೆಲಸ ನಾವೇನ್ ಮಾಡಬೇಕು ಅದು ಬಿಡುವಂತ ಪರಿಸ್ಥಿತಿಯಲ್ಲಿ ಸದ್ಯ ನಾವಿಲ್ಲ ಅಂತ ನಾವು ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ರು ಕೂಡ ನಮ್ಮ ಪರವಾಗಿರ್ತಕ್ಕಂತಹ ಆದೇಶ ಬಂದಿಲ್ಲ ಮತ್ತು ನಮ್ಮ ಒಂದು ನೋವನ್ನ ಆಲಿಸುವಂತ ಒಂದು ಕಾರ್ಯವನ್ನ CWMA ಮಾಡಿಲ್ಲ. ರಾಜ್ಯದಲ್ಲಿ ತೀವ್ರ ಮುಂಗಾರು ಮಳೆ ಕೊರತೆ ಇದೆ, ಇರುವ ನೀರು ಕುಡಿಯೋದಕ್ಕೆ ಮಾತ್ರ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಎಷ್ಟೇ ಪರಿಪರಿಯಾಗಿ ಮನವಿ ಮಾಡಿಕೊಂಡ್ರು ಸಹ CWRC ಆಗಿರ್ಬೋದು, CWMA ಆಗಿರಬಹುದು, ಮಾನವೀಯತೆಯನ್ನ ಮರೆತಿರುವ ರೀತಿಯಾಗಿರ್ತಕ್ಕಂಥ ಒಂದು ಆದೇಶವನ್ನ ಇವತ್ತು ಬರೆದಿದ್ದಾರೆ. ನಿಜಕ್ಕೂ ಸಹ ಇದು ನಮ್ಮ ಹಳೆ ಮೈಸೂರು ಭಾಗದ ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರದ ಜನ ಮುಂದಿನ ದಿನಗಳಲ್ಲಿ ಕುಡಿಯೋದಕ್ಕೆ ನೀರು ಸಿಗದೇ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕಬೇಕಾಗುತ್ತೆ ಅನ್ನುವ ಒಂದು ನೋವಿನ ವಿಚಾರ ಗೊತ್ತಾಗ್ತಾ ಇದೆ. ವೀಕ್ಷಕರೇ, ಇನ್ನೂ ಬೇಸಿಗೆ, ಈಗ ಮಳೆಗಾಲದಲ್ಲೇ ನಾವಿಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಬಾಯಿ ಬಡ್ಕತಾ ಇದ್ದೀವಿ. ಇನ್ನು ಬೇಸಿಗೆ ಬಂದ್ಬಿಡ್ತು ಅಂದ್ರೆ ಏನು ಗತಿ? ಈ ಸಲ ಕರ್ನಾಟಕದ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ದೇವರೇ ಕಾಪಾಡ್ಬೇಕು ಕರ್ನಾಟಕನ. ಕಾವೇರಿಗಾಗಿ ಸಂಘಟಿತ ಹೋರಾಟಕ್ಕೆ ಪ್ಲಾನ್ ನಡೀತಾ ಇದೆ. ಹೋರಾಟಕ್ಕೆ ಇಳಿದಿರುವಂತದ್ದು ವಾಟಾಳ್ ನಾಗರಾಜ್ ಅವರು, ಕರ್ವೆ ನಾರಾಯಣಗೌಡರು, ಪ್ರವೀಣ್ ಶೆಟ್ಟಿ ಅವರು. ಕರ್ನಾಟಕ ಬಂದ್ ಮಾಡೋದಕ್ಕೆ ಸಂಘಟನೆಗಳು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ನಾಳೆಯೇ ಕರ್ನಾಟಕ ಬಂದ್ ಬಗ್ಗೆ ತೀರ್ಮಾನ ನಡೀತಾ ಇದೆ. CWMA ಆದೇಶಕ್ಕೆ ಕನ್ನಡ ಸಂಘಟನೆಗಳು ಕಿಡಿಕಾರ್ತಾ ಇರ್ತಕ್ಕಂಥದ್ದು. ಓಕೆ, ವಾಟಾಳ್ ನಾಗರಾಜ್ ಅವರಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ಹೇಳಿ. ಏನ್ ಸರ್, ಇದೇನ್ ಹೇಳ್ಬೇಕು? ಈ ರೀತಿಯಾದಂತ ತೀರ್ಪಿದೆಯಲ್ಲ, ನಿಜಕ್ಕೂ ಇದನ್ನ ಹೆಂಗ್ ಸ್ವೀಕಾರ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತೀರಿ ಸರ್? ನಾವು ಈಗಾಗಲೇ ಹೇಳಿದೀವಿ ನೀರ್ ಕೊಡಕ್ ಕೂಡುದು ಅಂತ, ಯಾವುದೇ ಕಾರಣ ಕೊಡಕ್ ಕೂಡುದು ಅಂತ ನೆನ್ನೆ ಮೊನ್ನೆ ಹೇಳಿದೀವಿ. ಬೇರೆ ಮಾತೇನಿಲ್ಲ, ಭದ್ರವಾಗಿ ಹೇಳಿದೀವಿ, ಎಲ್ಲರಿಗೂ ಭದ್ರವಾಗಿ ಹೇಳಿದೀವಿ. ಓಕೆ ಸರ್, ಈಗ ಕರ್ನಾಟಕ ಬಂದ್ಗೆ ಏನಾದ್ರು ಕರೆ ಕೊಡ್ಬೋದಾ ಸರ್? ನಾಳೆ ಸೇರ್ತಾ ಇದ್ದೀವಿ ನಾವೆಲ್ಲರೂ, ಎಲ್ಲ ಕನ್ನಡ ಪರ ಸಂಘಟನೆಗಳು, ನಮ್ಮ ಕನ್ನಡ ಒಕ್ಕೂಟ ಮುಖಂಡರುಗಳು ಸೇರ್ತಾ ಇದ್ದೀವಿ. ನಾಳೆ ತೀರ್ಮಾನ ಮಾಡ್ತೀವಿ. ಸರ್, ಪದೇ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನ್ ಹೇಳ್ತೀರಿ? ಎಲ್ಲಿ ಹೋದ್ರೂ ನ್ಯಾಯ ಸಿಗ್ತಿಲ್ವಲ್ಲ ಸರ್ ನಮ್ಗೆ? ಹೌದೌದು, ಅನ್ಯಾಯನೇ. ಏನಾಗಿದೆ ಅಂದ್ರೆ ನಮ್ದು ಜಲಾಶಯ ನೀರು ಹಂಚಿಕೆ ಮಾಡೋರು ಅವರು ಸರಿ ಇಲ್ಲ. ಓಕೆ ಸರ್, ಹೋರಾಟ ಯಾವ ರೀತಿಗಿರುತ್ತೆ ಸರ್ ತಮ್ಮ ಕಡೆಯಿಂದ? ನಾಳೆ ಮುಂದಿನ ದಿನಗಳಲ್ಲಿ ಬಾರಿ ಜೋರಾಗಿರುತ್ತೆ ಹೋರಾಟ. ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಿ ಸರ್? DK ಶಿವಕುಮಾರ್ ಅವ್ರಿಗೆ ಏನ್ ಹೇಳ್ತೀರಿ? ಏನ್ DK ಶಿವಕುಮಾರ್ ಸುಲಭವಾಗಿ ಬಿಡಕ್ಕಾಗಲ್ಲ ನೀರನ್ನ ಸುಲಭವಾಗಿ ಬಿಡಕ್ಕಾಗಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಏನ್ ಬೇಕಾದ್ರೆ ಹೇಳ್ಕೋಬಹುದು. ಈಗ ಅವೆಲ್ಲ ಮಾತಾಡಕ್ಕಾಗಲ್ಲ. ಬಹಳ ಗಂಭೀರವಾಗಿ ಮಾತಾಡ್ಬೋದು. ಒಂದೊಂದು ಮಾತುವೆ ಗಂಭೀರ ಇರುತ್ತೆ. ಅದರಿಂದ ಅವರು ರಾಜ್ಯದ ಜನಮನ, ರಾಜ್ಯದ ಚಿಂತನೆ ಎಲ್ಲ ನೋಡ್ಬೇಕಾಗತ್ತೆ ಅವರು. ಸರ್, ನಮ್ಮ ಅಧಿಕಾರಿಗಳು ಪ್ರಬಲವಾಗಿ ವಾದ ಮಂಡಿಸೋದ್ರಲ್ಲಿ ಎಡುತ್ತಾ ಇದಾರೆ ಅಂತ ಹೇಳ್ತೀರಾ ಸರ್? ಏನಪ್ಪ ಇವತ್ತು ಚೆನ್ನಾಗಿ ಮಂಡಿಸ್ತರು ಅಂತ ಅಂದ್ರಪ್ಪ ಇವತ್ತು ನನಗೆ ಯಾರೋ. ಬಟ್ ಆದ್ರೂ ಯಾಕೆ ಸರ್? ಅವರು ತಮಿಳುನಾಡು ಪರ ಮೊದಲಿದ್ದುವೆ, ತಮಿಳುನಾಡು ಪರ ಇದ್ದಾರೆ. ಅವರ ಅರ್ಥವಿಲ್ಲ, ಅದು ಸರಿಯಲ್ಲ. ಅದು ಈ ತರ ತಾರತಮ್ಯ ಸರಿಯಲ್ಲ. ರೈಟ್. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತೀರಾ ಸರ್? ಬಿಕಾಸ್ ಮಾಡ್ಲೇಬೇಕು ಅನ್ನೋದು. ಯಾರು ಪ್ರವೇಶ ಮಾಡೋದ್ ಬೇಡ, ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳಿದಾರಲ್ಲ, ಹೌದು, ಅವ್ರೇನ್ ಮಾಡ್ತಾವ್ರೆ? ಅವ್ರ ತಾನೆ ಪಾರ್ಲಿಮೆಂಟ್ ನಡೀತಾ ಇದೆ. ಪಾರ್ಲಿಮೆಂಟ್ ಒಳಗೆ ಗದ್ದಲನೆ ಮಾಡ್ಲಿ ಇವರು, ಏನು ಮಾಡ್ಲಿವಲ್ಲ, ಉಸಿರೇ ಎತ್ತಲಿಲ್ವೇ? ಕರೆಕ್ಟ್. ಇಲ್ಲೋಗಿದಾರ ನಮ್ಮ ಪಾರ್ಲಿಮೆಂಟ್ ಸದಸ್ಯರು? ಎಲ್ಲೋಗವ್ರ ಗೊತ್ತಿಲ್ಲ ಸರ್. ಬೆಂಗಳೂರಿಗೆ ಏನ್ ಹೇಳ್ತೀರಿ ಸರ್? ಅತಿ ಹೆಚ್ಚು ನಾವೇ ಕುಡಿತಾ ಇರೋದು, ಬೆಂಗಳೂರಿಗೆ ನಾವು ಕುಡಿತಾ ಇರೋದು ನೀರು ಜಾಸ್ತಿ. ಏನ್ ಹೇಳ್ತೀರಿ? ಇಲ್ಲ, ಬೆಂಗಳೂರು ಜನನು ತಯಾರಾಗಿರ್ಬೇಕು ಹೋರಾಟಕ್ಕೆ. ನಾಳೆ ನಾವು ಭಾರಿ ಹೋರಾಟವನ್ನ ಕೊಡ್ತೀವಿ. ಹೋರಾಟ ತಯಾರಾಗಿರ್ಬೇಕಾಗಿತ್ತು ಬೆಂಗಳೂರಿನವ್ರೆ. ಕುಡಿಯೋ ನೀರು ಇಲ್ಲ ಅಂದ್ರೆ ಬೆಂಗಳೂರಲ್ಲಿ. ರೈಟ್. ಓಕೆ, ಸಾರಗೋವಿಂದ ಸರ್ ಇದ್ದಾರೆ ಸರ್, ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳಿಸ್ತಾ ಇದೆ ಸರ್? ಸಾರಗೋವಿಂದ ಸರ್
ಹಾ ಕೆಲಸ ಇದೆ. ಸರ್ ಏನ್ ಹೇಳ್ತೀರಿ ಸರ್, ಏನ್ ಹೇಳ್ತೀರಿ ಅಂತ ಅನ್ಯಾಯದ ತೀರ್ಪಿನ ವಿರುದ್ಧ ಏನ್ ಮಾತಾಡ್ತೀರಿ ಸರ್? ಅಲ್ಲ, ಈಗಾಗಲೇ ನಮ್ಮ ನಾಯಕರು ನಾಳೆ 11 ಗಂಟೆಗೆ ಸಭೆ ಕರೆದಿದ್ದಾರೆ. ಅಲ್ಲಿ ಮುಂದಿನ ಹೋರಾಟದ ಬಗ್ಗೆ ನಾವು ತೀರ್ಮಾನ ತಗೋತೀವಿ. ಒಂದೊಂದು ನಿರೀಕ್ಷೆ ಮಾಡಿದ್ದೆ ನಾವು, ಇದೇ ತರ ತೀರ್ಪು ಬರುತ್ತೆ, ಇದೇ ರೀತಿ ಆದೇಶ ಹೊರಡಿಸ್ತಾರೆ ಅಂತ ನಮಗ್ ಗೊತ್ತಿತ್ತು. ಯಾಕೆಂದ್ರೆ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ ನಾವು. ಹೌದು. ಈ ಧೋರಣೆನ ನಾವು 16 ವರ್ಷಗಳಿಂದ ನೋಡ್ಕೊಂಡು ಬಂದಿದ್ವಿ. ಇದೇ ರೀತಿ ತೀರ್ಪು ಕೊಡ್ತಾರೆ ಅಂತ ನಮ್ಗೆ ಚೆನ್ನಾಗ್ ಗೊತ್ತಿತ್ತು. ಯಾಕೆಂತ ಹೇಳಿದ್ರೆ ಆ ತೀರ್ಪು ಕೊಡೋರು ಅವ್ರು ಯಾರು? ಅಧಿಕಾರಿಗಳ, ನ್ಯಾಯಮೂರ್ತಿಗಳ? ಕರೆಕ್ಟ್. ಅವ್ರಿಗೇನಾದ್ರು ಬುದ್ಧಿ ಇದೆಯಾ? ಅಲ್ಲ, ಒಂದು ರಾಜ್ಯದಲ್ಲಿ ಇಂತ ಒಂದು ಪರಿಸ್ಥಿತಿ ಇದೆ. ಒಬ್ಬ ತಜ್ಞರನ್ನ ಕಳಿಸಿ ಅಲ್ಲಿ ಪರಿಶೀಲನೆ ಮಾಡಿ ನಮ್ಗೆ ವರದಿ ಕೊಡಿ, ಆ ವರದಿ ಆಧಾರದ ಮೇಲೆ ನಾವು ತೀರ್ಪು ಕೊಡ್ತೀವಿ ಅಂತ ಹೇಳ್ಬೇಕೆ ಕಣ್ಣು ಮುಚ್ಕೊಂಡು ಎಲ್ಲೋ ಕೂತ್ಕೊಂಡು ತೀರ್ಪು ಕೊಟ್ಬಿಡ್ತೀರಲ್ಲ. ಕರೆಕ್ಟ್. ನಿಮ್ಗೇನ ಮಾನವೀಯತೆ ಇದೆಯಾ? ಮನುಷ್ಯತ್ವ ಇದೆಯಾ? ಕರೆಕ್ಟ್. ನೀವು ರೈತರ ಬಗ್ಗೆ ಕಾಳಜಿ ಇದೆಯಾ? ಕರ್ನಾಟಕದ ಬಗ್ಗೆ ನಿಮ್ಗೆ ಏನಾದ್ರು ಗೌರವ ಇದೆಯಾ? ಗೊತ್ತಿದ್ರೆ ಏನು ಕರ್ನಾಟಕ ನಿಮ್ಮ ಅಪ್ಪದಿರ ಮನೆ ಆಸ್ತಿನ? ಕರೆಕ್ಟ್. ಕರ್ನಾಟಕ ನಿಮ್ಮ ಅಪ್ಪದಿರ ಮನೆ ಆಸ್ತಿನ? ಇಲ್ಲಿ ಹುಟ್ಟಿ ಹರಿಯುವಂತ ಕಾವೇರಿ ನದಿ ಮೇಲೆ ನಿಮ್ಗೆ ಇಷ್ಟು ಚಲಾಯಿಸಿದ್ರೆ ಇನ್ ನಾವೆಷ್ಟು ಚಲಾಯಿಸ್ಬೋದು? ಇದನ್ನ ಅರ್ಥ ಮಾಡಿಸ್ತೀವಿ. ಕರೆಕ್ಟ್ ಸರ್. ಹೋರಾಟ ಹೆಂಗಿರುತ್ತೆ ಸರ್? ಬಂದ್ ಅಂತ ಇದೀರಿ, ಯಾವಾಗ ಬಂದ್ ಕರಿಬೋದು ತಾವು? ನಾಳೆ 11 ಗಂಟೆಗೆ ಸಭೆ ಕರೆದಿದ್ದೀವಿ ಉಡ್ಲಾಸ್ಪಟ್ಟಲ್ಲಿ. ಅಲ್ಲಿ ತೀರ್ಮಾನ ತಗೊಳ್ತೀವಿ. ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರ ಯಾವುದೇ ಕಾರಣದಲ್ಲೂ ಕಾವೇರಿ ನೀರನ್ನ ಬಿಡಬಾರದು. ಬಿಟ್ರೆ 1991 ಇಸ್ವಿ ನವೆಂಬರ್ 11ನೇ ತಾರೀಕು ಇಡೀ ಬೆಂಗಳೂರು ಹತ್ತಿ ಉರಿದೋಯ್ತು. 26 ಜನ ಅವತ್ತು ಪೊಲೀಸ್ನವ್ರು ಗುಂಡಕ್ಕೆ ಬಲಿಯಾದ್ರು. ಅಂತ ಒಂದು ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗೋದು ಬೇಡ. ಇದಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರ ಕೂಡುದು. ನಿನ್ನೆ ಏನ್ ಹೇಳಿದಾರೋ, ಇವತ್ತು ಏನ್ ಹೇಳಿದಾರೋ, ನೀರ್ ಬಿಡಲ್ಲ ಅಂತ, ಅದನ್ನ ಪಾಲನೆ ಮಾಡಬೇಕಾಗಿದ್ದು ನಿಮ್ ಕರ್ತವ್ಯ, ನೀವು ಮಾಡ್ಬೇಕು. ಕರೆಕ್ಟ್ ಸರ್. ಇದು ಚಿತ್ರರಂಗ ಈ ಸಂದರ್ಭದಲ್ಲಿ ರೈತರ ಪರವಾಗಿ, ಕನ್ನಡ ಪರ ಹೋರಾಟಗಾರ ಪರವಾಗಿ ಯಾವ ರೀತಿಯಾಗಿ ನಿಲ್ಬೇಕು ಅಂತ ಹೇಳ್ತೀರಿ ಸರ್? ಇವತ್ತು ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದಾರಲ್ಲ. ಈಗ ಪ್ರೆಸ್ ಮೀಟ್ ಅಲ್ಲಿ ನಾನು ಇದ್ದೆ. ಕನ್ನಡ ಪರ ಸಂಘಟನೆ, ರೈತ ಸಂಘಟನೆ ಏನು ತೀರ್ಮಾನ ತಗೊಳ್ತಾರೋ ಆ ರೀತಿ ನಾವು ನಡ್ಕೊಳ್ತೀವಿ. ಯಾವುದೇ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಬಂತಲ್ಲ ಎಲ್ಲ. ಅವರು ಕಾವೇರಿ ಪರವಾಗಿ ನಿಂತಿದ್ದಾರೆ. ರೈಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟೊತ್ತು ಮಾತಾಡಿದ್ದಕ್ಕೆ PNS ವಿಸ್ತಾರ ನ್ಯೂಸ್ ಜೊತೆಗೆ. ಈಗ ಪ್ರವೀಣ್ ಶೆಟ್ಟಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಏನ್ ಹೇಳ್ತೀರಿ ಸರ್ ಇವತ್ತು ಬಂದಿರತಕ್ಕಂತ ತೀರ್ಪು? ಒಟ್ಟಾರೆ ಅಧಿಕಾರದಲ್ಲಿ ಕೂತಿರುವಂತಹ ಅಧಿಕಾರಿಗಳಿಗೆ ಕಾವೇರಿ ಹಳ್ಳದ ಬಗ್ಗೆ, ಕರ್ನಾಟಕದ ಡ್ಯಾಮ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ರೈಟ್ ಸರ್. ಕರವೇ ಪ್ರತಿ ಸಲ ಯಾವುದೇ ನಾಡು ನುಡಿ ಜಲ ವಿಚಾರ ಬಂದಂಥ ಟೈಮ್ನಲ್ಲಿ ಈ ರಾಜ್ಯದ ಜೊತೆಗೆ ನಿಲ್ಲುವಂಥ ಒಂದು ಕೆಲಸ ಮಾಡುತ್ತೆ. ತಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ. ಮುಂದಿನ ಹಂತದ ಹೋರಾಟ ಯಾವ ರೀತಿಯಾಗಿರುತ್ತೆ? ಕರ್ನಾಟಕ ಬಂದ್ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಮುಂದಿನ ಹೋರಾಟ ಬರೀ ಸಂಘಟನೆಗಳ ಹೋರಾಟ ಅಲ್ಲ. ಕಾವೇರಿ ಕನ್ನಡಿಗರ ಜೀವನಾಡಿ. ಕಾವೇರಿ ನೀರನ್ನ ದೇಶ ವಿದೇಶದವರು ಕುಡಿದವ್ರೆ, ಕರ್ನಾಟಕದ ಎಲ್ಲಾ ಭಾಗದವರು ಕುಡಿದವ್ರೆ, ತಮಿಳುನಾಡಿನವರು ಬೆಂಗಳೂರಿಗೆ ಬಂದ್ರೆ ಕುಡಿಯೋದು ಕಾವೇರಿ ನೀರೇ. ಕರೆಕ್ಟ್, ಎಕ್ಸಾಕ್ಟ್ಲಿ. ಆದ್ರಿಂದ ಕಾವೇರಿ ವಿಷಯದಲ್ಲಿ ರಾಜಿನೇ ಇಲ್ಲ. ಏನ್ ಸರ್ಕಾರ ಹೇಳಿದೆ ನೀರ್ ಬಿಡಲ್ಲ ಅಂತ ಹೇಳಿದ್ದಾರೆ. ನೀರಾವರಿ ಮಂತ್ರಿಗಳಂತ ರಾಮಲಿಂಗ ರೆಡ್ಡಿ ಅವರು ಅದ್ರ ಬಗ್ಗೆ ಸ್ಪಷ್ಟ ನಿಲುವಲ್ಲಿದ್ದಾರೆ. ಆದ್ರಿಂದ ಯಾವುದೇ ಕಾರಣಕ್ಕೂ ನೀರ್ ಬಿಡಬಾರ್ದು. ಬಿಟ್ಟಿದ್ದೇ ಆದ್ರೆ ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗತ್ತೆ, ದೊಡ್ಡ ಚಳವಳಿಗಳು ಆಗ್ತವೆ, ದೊಡ್ಡ ಬಂದ್ ಆಗತ್ತೆ, ಎಲ್ಲವೂ ಆಗ್ತವೆ. ಆದ್ರಿಂದ ಮಾನ್ಯ ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆ ತಂದು ನೀರನ್ನ ತಡೆದ್ರು, ಅದೇ ರೀತಿ ಸುಗ್ರೀವಾಜ್ಞೆಯನ್ನ ತರೋದ್ರ ಮುಖಾಂತರ ನೀರನ್ನ ಬಿಡಬಾರ್ದು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ರೈಟ್ ಸರ್. ಅಲ್ಲ ಸರ್, ಮಾನವೀಯತೆಯನ್ನ ಮರೆತು ಇವ್ರು ಆದೇಶ ಬರೀತಾರೆ ಅಂದ್ರೆ ಕುಡಿಯೋದಿಕ್ಕಿರೋ ನೀರನ್ನು ಬಿಟ್ಟು ಕಳಿಸಿ ಅಂದ್ರೆ ಹೆಂಗಂತ ಸರ್? ಏನ್ ಕಥೆ ಇದು ಅಂತ? ಅಂದ್ರೆ ಇದು ವೈಫಲ್ಯ, ನಮ್ಮ ರಾಜಕಾರಣಿಗಳ ವೈಫಲ್ಯ. ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಸಚಿವರು, ನಮ್ಮ ಸರ್ಕಾರಗಳು, ನಮ್ಮ ಅಧಿಕಾರಿಗಳು ಸರಿಯಾದ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ಕೊಡದೇನೆ ನೀರಿರುವಾಗ ನೇರವಾಗಿ ಬಿಟ್ಟು, ನೀರಿಲ್ದಿದ್ದಾವಾಗ ಇವರು ಫೈಲ್ಗಳು ಹುಡುಕುವಂತ ಕೆಲಸವನ್ನ ಮಾಡಿ, ಕೋಟಿಗಟ್ಟಲೆ ಲಾಯರ್ಗಳಿಗೆ ಹಣವನ್ನ ಕೊಟ್ಟು ಇಲ್ಲಿ ತನಕ ಒಂದು ಕೇಸನ್ನು ಗೆದ್ದಿಲ್ಲ. ಈಗ ರಾಜ್ಯ ಸರ್ಕಾರ ಸರ್ವ ಪಕ್ಷಗಳ ನಿಯೋಗವನ್ನ ಪ್ರಧಾನಿಯವರ ಮಧ್ಯೆ ತಗೊಂಡೋಗಿ, ಪ್ರಧಾನಿಯವರ ಮಧ್ಯಸ್ಥಿಕೆಯಲ್ಲಿ ಕಾವೇರಿ ನೀರನ್ನ ತಡೆಯುವಂತ ಕೆಲಸ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ವಿ. ಇನ್ನೊಂದೆಡೆ ಬೆಂಗಳೂರು ನಗರ ಎಷ್ಟು ಉದ್ದ ಬೆಳಿಬೇಕು, ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನುವಂತ
ಪೂರ್ವ ಪ್ರಜ್ಞೆ ಇಲ್ಲದೇನೆ ಬೆಂಗಳೂರು ನಗರವನ್ನ ಬೆಳೆಸ್ಬಿಟ್ಟಿದ್ದಾರೆ. ಆಂಧ್ರದ ಚಿತ್ತೂರು MLA ಹೇಳ್ತಾನೆ ಬೆಂಗಳೂರು ಬೆಳೆಸಿರೋದು ನಾವೇ ಅನ್ನುವಂತ ಮಾತನ್ನು ಹೇಳ್ತಾನೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಎಲ್ಲಾ HR ಡಿಪಾರ್ಟ್ಮೆಂಟ್ ಎಲ್ಲಾ ಹೆಡ್ಗಳು ಬೇರೆ ಬೇರೆ ರಾಜ್ಯದವರೇ ಇದ್ದು ಬೇರೆ ಬೇರೆ ದೇಶದವರೇ ಇದ್ದು ಕನ್ನಡಿಗರ ಹೊಟ್ಟೆ ಮೇಲೆ ಇರಿತಾ ಇದ್ದಾರೆ, ತುಳಿತಾ ಇದ್ದಾರೆ, ಕನ್ನಡಿಗರನ್ನ ಬಗ್ಬಡಿತಾ ಇದ್ದಾರೆ. ಒಂದ್ ಕಡೆ ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಇನ್ನೊಂದ್ ಕಡೆ ಕನ್ನಡಿಗರಿಗೆ ಕುಡಿಲಿಕ್ಕೆ ನೀರಿಲ್ಲ. ಅಂತ ಸ್ಥಿತಿಗೆ ಇವತ್ತು ಕನ್ನಡಿಗರ ಹೊಟ್ಟೆಗೆ ಮಣ್ಣಾಕುವಂತ ಕೆಲಸವನ್ನ ಒಟ್ಟಾರೆ ವ್ಯವಸ್ಥೆ ಮಾಡಿದೆ ಅದು ತಪ್ಪಾಗಲ್ಲ ಅನ್ಸುತ್ತೆ. ಓಕೆ, ರೈಟ್ ಸರ್. ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀವಿ ಸರ್ ಈ ಸಂದರ್ಭದಲ್ಲಿ? ಯಾಕಂದ್ರೆ ಬಂಗಾರಪ್ಪನ ಕೂಡಲೇ ಮೊದಲನೇದಾಗಿ ಜನನಾಯಕನ್ ಸಿನಿಮಾ ತಮಿಳು ಸಿನಿಮಾಗಳನ್ನ ಈ ಕರ್ನಾಟಕದಿಂದ ಒದ್ದೋಡಿಸ್ಬೇಕು, ತಮಿಳು ಕೇಬಲ್ಗಳನ್ನ ಬ್ಯಾನ್ ಮಾಡಬೇಕು, ತಮಿಳ್ ಪೇಪರ್ಗಳನ್ನ ಬ್ಯಾನ್ ಮಾಡಬೇಕು, ಎಲ್ಲ ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಓಕೆ, ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. PNS ವಿಸ್ತಾರ ಜೊತೆಗೆ ಮಾತಾಡಿದ್ದಕ್ಕೆ. ವೀಕ್ಷಕರೇ, ನಿಜಕ್ಕೂ ಸಹ ಪರಿಸ್ಥಿತಿ ತೀರಾ ವಿಕೋಪಕ್ಕೆ ಹೋಗ್ತಾ ಇದೆ. ಈ ಆದೇಶವನ್ನ ಖಂಡಿತವಾಗ್ಲೂ ಸಹ ಒಪ್ಪೋದಿಕ್ಕೆ ಯಾರೂ ಸಹ ತಯಾರಾಗಿಲ್ಲ. ವಾಸ್ತವ ಸ್ಥಿತಿಗತಿ ಯಾವ ರೀತಿಯಾಗಿದೆ ಅಂದ್ರೆ, ಒಂದು ವೇಳೆ ತುಂಬಾ ಚೆನ್ನಾಗಿ ಮಳೆ ಆಗಿದ್ದಿದ್ರೆ ನಾವು ಅವ್ರು ಕೇಳದೇ ಇದ್ರು ಸಹ ನೀರನ್ನ ಬಿಟ್ಟು ಕಳಿಸ್ತಾ ಇದ್ವಿ. ಯಾಕಂದ್ರೆ ಇವತ್ತು ನಮ್ಮ ಕನ್ನಡಪರ ಹೋರಾಟಗಾರರು, ನಮ್ಮ ರೈತರೊಬ್ರು ಹೇಳ್ತಾ ಇದ್ರು, ನಾವು ಅಣ್ಣ ತಮ್ಮಂದ್ರಂತೆ ಬದುಕ್ತಾ ಇದೀವಿ ತಮಿಳಿಗರು ಕನ್ನಡಿಗರು ಸಹ ಅಂತ. ಆದ್ರೆ ಕಾವೇರಿ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಈ ರೀತಿಯ ದ್ವೇಷ ಹುಟ್ಕೊಳ್ಳುತ್ತೆ. ಯಾಕಾಗಿ ದ್ವೇಷ ಹುಟ್ಕೊಳ್ಳುತ್ತೆ? ಬಿಕಾಸ್ ಆಫ್ ನಮ್ಮ ರಾಜಕಾರಣಿಗಳಿಂದ. ರಾಜಕಾರಣಿಗಳು ಸರಿಯಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಪರಿಸ್ಥಿತಿಯನ್ನು ನಿಭಾಯಿಸದೇ ಇರ್ತಕ್ಕಂಥ ವಿಚಾರ ಇದೆಯಲ್ಲ, ಅವರು ರಾಜಕಾರಣ ಮಾಡ್ಕೊಂಡ್ ಬಂದಿರತಕ್ಕಂಥ ವಿಚಾರ ಇದೆಯಲ್ಲ, ಈ ವಿಚಾರದಲ್ಲಿ. ಸೊ ಹಾಗಾಗಿ ಸಮಸ್ಯೆ ಇನ್ನೂ ಜೀವಂತವಾಗಿ ಉಳ್ಕೊಂಡಿದೆ. ಅದರ ಪರಿಣಾಮವನ್ನ, ಅದರ ಸಮಸ್ಯೆನ ಇವತ್ತು ಕನ್ನಡಿಗರು ಎದುರಿಸ್ತಾ ಇದ್ದಾರೆ.